ಚಿನ್ನಸ್ವಾಮಿ ಕಾಲ್ತುಳಿತದಲ್ಲಿ 11 ಮಂದಿ ಬಲಿ, ಮೃತರ ಕುಟುಂಬಸ್ಥರ ಕಣ್ಣೀರು. ಮಗನ ಸಮಾಧಿ ಮೇಲೆ ತಂದೆ ಗೋಳಾಟ. ಸರ್ಕಾರಕ್ಕೆ ಕುಟುಂಬಗಳ ಹಿಡಿಶಾಪ. ಪುತ್ರ ಶೋಕಂ ನಿರಂತರಂ. ಪೂರ್ಣಚಂದ್ರ ತಂದೆ ಭಾವುಕ. ಕಾಲ್ತುಳಿತ ಕೇಸಲ್ಲೂ ರಾಜಕೀಯ ಕೆಸರೆರ ಚಾಟ. ಸಿಎಂ ಡಿಸಿಎಂ ರಾಜೀನಾಮೆಗೆ ಆಗ್ರಹ. ಕಾಲ್ತುಳಿತದ ಬಗ್ಗೆ ಸಿಐಡಿ ತನಿಖೆ ಶುರು. ಕೆಎಸ್ಸಿಎ ಕಾರ್ಯದರ್ಶಿ ಖಜಾಂಚಿ ರಾಜೀನಾಮೆ. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಚಿನ್ನಸ್ವಾಮಿ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ ಅಭಿಮಾನಿಗಳ ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಮಕ್ಕಳನ್ನ ಕಳೆದುಕೊಂಡ ಕುಟುಂಬಗಳು ಸರ್ಕಾರಕ್ಕೆ ಹಿಡಿಶಾಪವನ್ನ ಹಾಕ್ತಾರೆ. ನಮ್ಮ ಈ ಪರಿಸ್ಥಿತಿಗೆ ರಾಜ್ಯ ಸರ್ಕಾರವೇ ಕಾರಣ ಅಂತ ಕಿಡಿಕಾರ್ತಿದೆ. ಈ ಮಧ್ಯೆ ಕಾಲ್ತುಳಿತದಿಂದ ಸಾವನ್ನಪ್ಪಿದ ಭೂಮಿಕ್ ತಂದೆ ಆಕ್ರಂದನ ಮಾತ್ರ ಮುಗಿಲು ಮುಟ್ಟಿದೆ. ಹಾಸನದ ಕುಪ್ಪಗೋಡು ಗ್ರಾಮದ ಲಕ್ಷ್ಮಣ್ ಇದ್ದೊಬ್ಬ ಮಗನ ಕಳ್ಕೊಂಡು ಸಮಾಧಿ ಮೇಲೆ ಬಿದ್ದು ಕೂಳಾಡ್ತಿದ್ದಾರೆ. ಮಗನ ನೆನಪನ್ನ ಮರೆಯೋಕಾಗದೆ ಕಣ್ಣೀರಿಡ್ತಿದ್ದಾರೆ. ನಾನು ಅವ್ನು ಕಳ್ಕೊಂಡು ಜೀವನ ಪೂರ್ತಿ ಇರಬೇಕಾ ಅನ್ನೋದೇ ನನ್ನ ಮನಸ್ಸಲ್ಲಿ ಆಗ್ಬಿಟ್ಟಿದೆ. ಭಾಳ ಕಷ್ಟ ಆಗ್ಬಿಟ್ಟಿದೆ. ನಾನು ಊಟ ಮಾಡಿ 3 ದಿವಸ ಆಯಿತು. ನನ್ನ ಮಗಳು ಒಬ್ಬಳಿದ್ದಾಳೆ. ಅವಳು ಪೋರ್ಸಿಗೋಸ್ಕರ ನಾನು ಬದುಕ್ತಾ ಇದ್ದೀನಿ, ಇದು ಮಾಡ್ತಾ ಇದ್ದೀನಿ, ಉಸಿರಾಡ್ತಾ ಇದ್ದೀನಿ. ಅವ್ರ ತಾಯಿ ಎದ್ದು ತಿರುಗಾಡೋ ಪರಿಸ್ಥಿತಿನಲ್ಲಿಲ್ಲ. ಆ ಥರ ಒಂದು ಸಿಚುವೇಶನಿಗೆ ನಮ್ಮ ಕರ್ನಾಟಕ ಸರ್ಕಾರ ತಂದು ಬಿಡ್ತು ಅನ್ನೋದೇ ನನ್ನ ಇದು. ಈ ಥರ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಇದೇ ಜಾಗದಲ್ಲಿ ನನ್ನ ಮಗನ ಮಲಗಿಸಿದ್ದೀನಿ. ನನ್ನ ಮಗಳಿಗೋಸ್ಕರ ಮಾಡಿದಂಥ ಇದು ಇಲ್ಲೇ ಎಲ್ಲ ಹಾಕಿದ್ದೀನಿ. ಈ ತರ ಪರಿಸ್ಥಿತಿ ಬೇರೆ ಯಾರ ತಂದೆ ತಾಯಿಗೂ ಬರೋದೇಡ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತಕ್ಕೆ ಬಲಿಯಾದ ಮೃತರ ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಕೆಆರ್ಪೇಟೆಯ ರಾಯಸಮುದ್ರ ನಿವಾಸಿ ಕಾಲ್ತುಳಿತದ ದುರಂತಕ್ಕೆ ಬಲಿಯಾಗಿದ್ದು, ಮಗನನ್ನ ನೆನೆದು ಸಮಾಧಿಯ ಬಳಿ ತಂದೆ ಕಣ್ಣೀರಿಡ್ತಿದ್ದಾರೆ. ಏನೇ ಆದ್ರೂ ಹೋಗಿರುವ ಮಗನನ್ನ ವಾಪಸ್ ತರೋದಕ್ಕಾಗಲ್ಲ. ಪುತ್ರ ಶೋಕ ನಿರಂತರಂ ಅಂತೇಳಿ ತನ್ನ ಮಗನ ಸಾವಿನ ಕೊರಗು ಕೊನೆವರೆಗೂ ಕಾಡುತ್ತೆ ಅಂತ ಕಣ್ಣೀರಿಟ್ಟಿದ್ದಾರೆ. ಅತ್ತ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ ಯಾದಗಿರಿಯ ಶಿವಲಿಂಗ ಪೋಷಕರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ನನ್ನ ಮಗನ ಸಾವಿಗೆ ರಾಜ್ಯ ಸರ್ಕಾರವೇ ಕಾರಣ. ಸಿಎಂ ಡಿಸಿಎಂ ಕೆಳಗಿಳಿಬೇಕು. ಈ ಸರ್ಕಾರವೇ ಕೆಳಗಿಳಿಬೇಕು. ಈ ಸರ್ಕಾರ ಅಮಾಯಕ ಬಡ ಮಕ್ಕಳ ಜೀವ ತೆಗೆದುಕೊಂಡಿದೆ ಅಂತೇಳಿ ಆಕ್ರೋಶ ಹೊರಹಾಕಿದ್ದಾರೆ. ಏನೇ ಹೋಗಿರೋದು ಇಪ್ಪತ್ತು ನಮ್ಮ ಮಗನ ತಂದು ಕೊಡೋಕ್ಕಾಗತ್ತಿಲ್ಲ. ನನ್ನ ಮಗ ಹೋಗಿರೋದು ಭಾಳ ಆಘಾತ ಆಗುತ್ತೆ ಸರ್. ಅವನ ನೆನಪಲ್ಲೇ ನಾನು ಕಾಲ ಕಳೆಯೋ ರೀತಿ ಆಗೋಗಿದೆ. ಈಗ ನಾವು ಅದೇ ಚಿಂತೆಯಲ್ಲಿ ಈಗ ಇದು ಮಾಡ್ತಾಯಿದ್ದೀವಿ. ಶಾಶ್ವತ ಸರ್, ಪುತ್ರ ಶೋಕಂ ನಿರಂತರ ಅಂತ ಶಾಶ್ವತ ಉಳ್ಕೊಬಿಡ್ತು ಸರ್. ಭಾಳ ಕಷ್ಟನಾಗಿದ್ದೀವಿ. ಮಗನೇ ನಮ್ಗೆ ಆಸೆ. ಇವನೇ ನಮ್ಗೆ ದುಡ್ದಾಗ್ತದ. ಇವನವಾದ್ಮೇಲೆ ನಾವು ಎಲ್ಲಿಂದ ಬದುಕಿಲ್ರಿ. ಗೌರ್ಮೆಂಟ್ ತಪ್ಪಾಗ್ಯದ. ಗೌರ್ಮೆಂಟ್ ಇಳಿಬೇಕು. ಸಿಎಂ ಭಾರಿ ತಪ್ಪು ಮಾಡ್ರ. ಗೌರ್ಮೆಂಟ್ಲಿಂದ ತಪ್ಪಾಗಿದ್ದ. ಮಕ್ಳು ಬಡವ್ರ ಮಕ್ಳು ಜೀವ ತಿಂದ್ರ ಈಗ ಏನು ಮಾಡ್ಬೇಕು? ಎಷ್ಟು ಕೋಟಿ ಕೊಟ್ರ ಮಗ ಬರ್ತಾನ? ಬರಲ್ಲ. ಕೋಲಾರದ ಮೃತ ಸಹನಾ ತಂದೆ ಕೂಡ ಮಗಳನ್ನ ಕಳ್ಕೊಂಡು ಕುಗ್ಗಿ ಹೋಗಿದ್ದಾರೆ. ಸರ್ಕಾರದ ಬೇಜವಾಬ್ದಾರಿತನದಿಂದ ನಮ್ಮ ಮಕ್ಕಳನ್ನ ನಾವು ಕಳ್ಕೊಂಡಿದ್ದೀವಿ. ಹೊಣೆ ಮಾಡೋದಕ್ಕೆ ಪೊಲೀಸರು ಕಾರ್ಯಕ್ರಮವನ್ನು ಮಾಡಿಲ್ಲ. ಸರ್ಕಾರ ಈ ಕಾರ್ಯಕ್ರಮಗಳನ್ನು ಮಾಡಿದ್ದು ಅಂತ ಸುರೇಶ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಿದ್ದು ಸರಿಯಲ್ಲ. 11 ಜನರ ಸಾವಿಗೆ ಸರ್ಕಾರವೇ ನೇರ ಹೊಣೆ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ವಿಜಯೋತ್ಸವದಲ್ಲಿ ಸರ್ಕಾರದ ಉನ್ನತ ದರ್ಜೆಯ ಅಧಿಕಾರಿಗಳು ಭಾಗವಹಿಸಿದ್ದಾರೆ. ಅವರ ಮಕ್ಕಳು ಮಾತ್ರ ವಿಧಾನಸೌಧದ ಮೆಟ್ಲ ಮೇಲೇರಿದ್ರು. ನಮ್ಮ ಮಕ್ಕಳು ಮಾತ್ರ ಕಾಲ್ತುಳಿತಕ್ಕೆ ಬಲಿಯಾಗಿದ್ದಾರೆ ಅಂತ ಬೇಸರ ಹೊರ ಹಾಕಿದ್ರು. ರಾಜ್ಯ ಸರ್ಕಾರದ ಮತ್ತೊಂದು ಫ್ರೀ ಯೋಜನೆ ಎಫೆಕ್ಟ್ ಇದಾಗಿದ್ದು, ಎಲ್ಲ ಫ್ರೀ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಇದರಿಂದ ಗೊತ್ತಾಗಿದೆ. ಫ್ರೀ ಅಂತ ಮಾಡಿದ್ರೆ ರಾಜ್ಯದಲ್ಲೂ ಇದೇ ಅನಾಹುತ ಆಗಲಿದೆ ಅಂತ ಎಚ್ಚರಿಕೆ ಕೊಟ್ಟರು. ಪೊಲೀಸ್ ಆಫೀಸರ್ಸ್ ಮೇಲೆ ಕ್ರಮ ಕೈಗೊಂಡ್ರೆ ಇದು ಒಂದು ಜನರನ್ನ ಮರಳು ಮಾಡೋ ತಂತ್ರ ಅಂತ ಅನ್ಸುತ್ತೆ. ಯಾರೋ ಮಾತಾಡ್ತಾ ಇದ್ರು, ಅವ್ರ ಮಕ್ಕಳನ್ನೆಲ್ಲ ಅಲ್ಲಿ ಕೂರಿಸ್ಕೊಂಡು ವಿರಾಟ್ ಕೊಹ್ಲಿ ಇಲ್ಲಿ ಬರ್ತಾರೆ, ಇಲ್ಲಿ ಕೂತ್ಕೋ ಅಂತೇಳಿ ಅವ್ರ ಮಕ್ಕಳಿಗೆ ಅವರು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳು ಕೈಗೊಂಡಿದ್ರು. ನಮ್ಮ ಮಕ್ಳಿಗೆ ಕೈಗೊಳ್ಳೋರೆ. ನಮ್ಮ ಮಕ್ಕಳು ಹೋದರೆ ಹೋಗ್ಲಿನ, ಅವ್ರ ಮಕ್ಕಳು ಸೇಫ್ ಆಗಿರ್ಬೇಕು. ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗಿದೆ. ಕಾಲ್ತುಳಿತ ಕೇಸನ್ನ ಪಹಲ್ಗಾಮ್ ದಾಳಿಗೆ ಹೋಲಿಸಿ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ಮುಗಿಬಿದ್ದಿದ್ದಾರೆ. ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಪಹಲ್ಗಾಮ್ ಉಗ್ರ ದಾಳಿಯಲ್ಲಿ 26 ಮಂದಿ ಸತ್ರು. ರೈಲ್ವೆ ಸ್ಟೇಷನ್ ಕಾಲ್ತುಳಿತದಲ್ಲಿ ಹಲವರು ಸತ್ರು. ಪ್ರಧಾನಿ ಮೋದಿ ಅಮಿತ್ ಶಾ ರಾಜೀನಾಮೆಯನ್ನು ಕೊಟ್ರ. ಮೋದಿ ಶಾ ರಾಜೀನಾಮೆ ಕೊಡಿಸ್ಲಿ, ನಾವು ಕೂಡ ಸಿಎಂ ಡಿಸಿಎಂ ರಾಜೀನಾಮೆ ಕೊಡಿಸ್ತೀವಿ ಅಂದ್ರು. ಇತ್ತ ಮಧು ಬಂಗಾರಪ್ಪ ಕೂಡ ಸಿಎಂ ರಾಜೀನಾಮೆ ಕೇಳ್ತಾರಲ್ಲ, ಸಿಂಧೂರ್ ವಿಚಾರದಲ್ಲಿ ಯಾರ ರಾಜೀನಾಮೆ ಕೇಳ್ತಾರೆ? ಅಲ್ಲಿ ಇಂಟೆಲಿಜೆನ್ಸ್ ಮೇಲೆ ಯಾರ ಕ್ರಮ ತೆಗೆದುಕೊಂಡ್ರಿ? ಯಾಕೆ ವಾರ್ ಅನ್ನ ನಿಲ್ಲಿಸಿದ್ರು ಅಂತ ಪ್ರಶ್ನೆ ಕೇಳಿದ್ರು. ಮೊನ್ನೆ ಕಾಶ್ಮೀರದಲ್ಲಿ ನಡೀತಲ್ಲ, 26 ಜನ ಸತ್ರಲ್ಲ, ಅವತ್ತು ಹೊಣೆಗಾರಿಕೆ ಯಾರು? ಮೋದಿಜಿ ಅವರದಲ್ವಾ? ಕೇಂದ್ರ ಸರ್ಕಾರದಲ್ವಾ? ರಾಜೀನಾಮೆ ಕೊಟ್ರ? ಅವ್ರು ಏನ್ ಮಾಡಿದ್ರು? ಯುದ್ಧ ಮಾಡಕ್ ಹೋದ್ರು. ನಾವು ಹಂಗೆ ಯಾರ್ಯಾರು ಅದರಲ್ಲಿ ಇದಾಗಿದ್ರು ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದೀವಿ ಅಲ್ವಾ? ಆಮೇಲೆ
ಡೆಲ್ಲಿ ರೈಲ್ವೆ ಇದರಲ್ಲಿ ನುಗ್ಗಲಾಗಿ ಸತ್ತೋದ್ರು, ರಾಜೀನಾಮೆ ಕೊಟ್ಬಿಟ್ರಾ? ಸಿಂಧೂರು ಒರೆಸಿದ್ರಲ್ಲಮ್ಮ, ಆ ತಾಯಂದ್ರ ಎದುರುಗಡೆ ಅವ್ರ ಯಜಮಾನ್ರನ್ನ ಹೊಡೆದ್ರಲ್ಲ, ಇದಕ್ಕಿಂತ ಇದು ಒಂದು ದುರಂತಾನೆ, ಅದು ಒಂಥರ ದುರಂತ. ಇವೆರಡೂ ಆಗಬಾರ್ದಾಗಿತ್ತು. ನರೇಂದ್ರ ಮೋದಿ ಅವ್ರ ಕೆಲಸನೂ ಅದೇ. ಇಷ್ಟೊತ್ತಿಗೆ ತಲೆದಂಡ ಆಗಬೇಕಾಗಿತ್ತಲ್ಲ ಇಂಟೆಲಿಜೆನ್ಸ್ ಅಲ್ಲಿ, ಯಾರ್ದೂ ಆಗಲಿಲ್ಲ. ಕೊನೆಗೆ ಒಂದು ರಾಕೆಟ್ ಹತ್ಲಕ್ಕೆ ತೋರಿಸಿದ್ದು. ಈ ಥರ ಮಾತಾಡಿದಾಗ ಏನಾಗುತ್ತೆ, ಹಾಸ್ಯಪದ ಆಗ್ತದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಕಾಂಗ್ರೆಸ್ ವಿರೋಧ ವಿಪಕ್ಷಗಳು ಮುಗಿಬಿದ್ದಿದೆ. ಕಾಲ್ತುಳಿತ ಪ್ರಕರಣದ ಸಂಪೂರ್ಣ ಜವಾಬ್ದಾರಿ ಸಿಎಂ, ಡಿಸಿಎಂ, ಗೃಹ ಸಚಿವರು ತೆಗೆದುಕೊಳ್ಬೇಕು ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಜವಾಬ್ದಾರಿ ತೆಗೆದುಕೊಂಡವರು ನೈತಿಕತೆ ಇದ್ದರೆ ರಾಜೀನಾಮೆ ಕೊಡಬೇಕು. ಹೆಣದ ಮೇಲೆ ರಾಜಕೀಯ ಮಾಡೋ ದುರ್ಗತಿ ನಮಗೆ ಬಂದಿಲ್ಲ, ಅದು ಬರೋದೂ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇತ್ತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ಒಬ್ಬ ಜವಾಬ್ದಾರಿಯುತ ಸರ್ಕಾರ ಈ ರೀತಿ ನಡೀಬಹುದಾ? ನೀವು ಅನುಮತಿ ಕೊಟ್ಟಿಲ್ಲ ಅಂದ್ರೆ ಹೇಗೆ 2 ಸೆಲೆಬ್ರೇಷನ್ ಆಯಿತು? ಸೆಲೆಬ್ರೇಷನ್ಗೆ ಅವಕಾಶ ಕೊಟ್ಟಿದ್ರೆ ಪೊಲೀಸರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಅಂತ ಪ್ರಶ್ನಿಸಿದ್ರು. ಮುಖ್ಯಮಂತ್ರಿಗಳೇ ಜವಾಬ್ದಾರಿ ತಗೋಬೇಕಿದೆ. ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ಗೃಹ ಸಚಿವ 3 ಜನದ್ದು ಇಳೆ ತಪ್ಪಿದೆ ಅಂತ ಸನ್ಮಾನ ಅವಶ್ಯಕತೆ ಇತ್ತು. ನೈತಿಕತೆ ಇದ್ರೆ ಕೊಡಬೇಕು. ನನ್ನ ಅಭಿಪ್ರಾಯದಲ್ಲಿ ಆಗಿರೋದು ಅವರದೇ ತಲೆಗಳಾಗಬೇಕು. ಹೆಣದ ಮೇಲೆ ರಾಜಕೀಯ ಮಾಡತಕ್ಕಂಥ ದುರ್ಗತಿ ನಮಗೆ ಬಂದಿಲ್ಲ, ಅದು ಬರೋದೂ ಇಲ್ಲ. ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಕೈಗೆ ರಕ್ತ ಹಂಚ್ಕೊಂಡಿದೆ. ಅವರ ಕೈಗಳು ರಕ್ತ ಸಿಗ್ತಾ ಇದೆ. ತಮ್ಮ ಕೈಯಲ್ಲಿರುವಂತಹ ರಕ್ತವನ್ನ ಅವರು ತೊಳ್ಕೊಳಕ್ಕೆ ನೋಡ್ತಾ ಇದ್ದಾರೆ ಮತ್ತು ಅಧಿಕಾರಿಗಳಿಗೆ ಅದನ್ನ ಅಂಟಿಸಕ್ಕೆ ನೋಡ್ತಾ ಇದ್ದಾರೆ, ಅವರ ಮೂತಿಗೆ ಒರೆಸೋಣ ಅಂತ ಹೇಳಿ. ಮುಖ್ಯಮಂತ್ರಿ ಮತ್ತು ಈ ಸರ್ಕಾರಕ್ಕೆ ಇದು ಕಪ್ಪು ಚುಕ್ಕೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭವಿಸಿದ್ದ ಭೀಕರ ಕಾಲ್ತುಳಿತ ಪ್ರಕರಣದ ಸಿಐಡಿ ತನಿಖೆ ಇಂದಿನಿಂದ ಆರಂಭವಾಗಿದೆ. ಎಸ್ಪಿ ಶುಭನ್ವಿತಾ ನೇತೃತ್ವದಲ್ಲಿ ಕಾಲ್ತುಳಿತ ಪ್ರಕರಣದ ತನಿಖೆ ನಡೆಯಲಿದೆ. ಡಿವೈಎಸ್ಪಿ ಗೌತಮ್ ಹಾಗೂ ಪುರುಷೋತ್ತಮ್ರನ್ನ ತನಿಖಾ ಅಧಿಕಾರಿಗಳಾಗಿ ನೇಮಕ ಮಾಡಲಾಗಿದೆ. ಈಗಾಗಲೇ ಕೇಸ್ ಫೈಲ್ ಅನ್ನ ಕಬ್ಬನ್ ಪಾರ್ಕ್ ಪೊಲೀಸರು ಸಿಐಡಿಗೆ ವರ್ಗಾವಣೆ ಮಾಡಿದ್ದಾರೆ. ಕಾಲ್ತುಳಿತ ಉಂಟಾದ ಸ್ಥಳಕ್ಕೆ ಭೇಟಿ ನೀಡಿ ನುಗ್ಗಲು ಉಂಟಾಗಿದ್ದ ಗೇಟ್ ನಂಬರ್ 7, 19, 18, 16, 21 ಬಳಿ ಪರಿಶೀಲನೆ ನಡೆಸಿದೆ. ಘಟನಾ ಸ್ಥಳ ಪರಿಶೀಲನೆ ಬಳಿಕ ಆರೋಪಿಗಳನ್ನ ಕಸ್ಟಡಿಗೆ ಪಡೆಯಲು ಸಿಐಡಿ ತಂಡ ತಯಾರಿ ನಡೆಸಲಿದೆ. ಬಹುತೇಕ ಸೋಮವಾರ ಬಾಡಿ ವಾರೆಂಟ್ ಮೇಲೆ ಬಂಧಿತ 4 ಆರೋಪಿಗಳನ್ನ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ. ಶನಿವಾರ ಸರ್ಕಾರಿ ರಜೆ ಮತ್ತು ನಾಳೆ ಭಾನುವಾರವಾಗಿರೋದ್ರಿಂದ ನ್ಯಾಯಾಲಯಕ್ಕೆ ರಜೆ ಇದ್ದು ಸೋಮವಾರ ಕಸ್ಟಡಿಗೆ ಪಡೆಯಲು ಸಿದ್ಧತೆ ನಡೆದಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಗೆ ಸಂಭವಿಸಿದ ಕಾಲ್ತುಳಿತದಲ್ಲಿ 11 ಮಂದಿ ಸಾವಿಗೀಡಾಗಿರುವ ದುರಂತ ರಾಜ್ಯಾದ್ಯಂತ ಕೋಲಾಹಲ ಎಬ್ಬಿಸಿದೆ. ಇದರ ಬೆನ್ನಲ್ಲೇ ಬೆಂಗಳೂರು ಪೊಲೀಸ್ ಆಯುಕ್ತರು ಸೇರಿದಂತೆ ಹಲವರನ್ನ ಸರ್ಕಾರ ಅಮಾನತು ಮಾಡಿತ್ತು. ಅಲ್ಲದೆ ಪ್ರಕರಣ ಸಂಬಂಧ ಒಬ್ಬೊಬ್ಬರದೇ ತಲದಂಡ ಆಗ್ತಾ ಇದೆ. ಇದೀಗ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ನ ಕಾರ್ಯದರ್ಶಿ ಶಂಕರ್ ನೈತಿಕ ಹೊಣೆ ಹೊತ್ತು ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಕೆಎಸ್ಸಿಎ ಖಜಾಂಚಿ ಜಯರಾಮ್ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಕೆಎಸ್ಸಿಎ ಅಧ್ಯಕ್ಷರಿಗೆ ಇಬ್ಬರು ನಿನ್ನೆ ಅದರಲ್ಲೂ ರಾತ್ರಿ ರಾಜೀನಾಮೆ ನೀಡಿರುವುದು ತಿಳಿದು ಬಂದಿದೆ. ಘಟನೆ ಸಂಬಂಧ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಅಧಿಕಾರಿಗಳ ವಿರುದ್ಧವೂ ಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಸಂಸ್ಥೆಯು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿತ್ತು. ಸರ್ಕಾರದ ವಿರುದ್ಧವೇ ಗಂಭೀರ ಆರೋಪಗಳನ್ನು ಮಾಡಿತ್ತು. ಇನ್ನು ಕೆಎಸ್ಸಿಎ ಅಧ್ಯಕ್ಷ ರಘುರಾಮ್ ಭಟ್ ಕೂಡ ರಾಜೀನಾಮೆ ಕೊಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ದುರಂತ ಪ್ರಕರಣ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ವಿಧಾನಸೌಧ ಮುಂದೆ ಆರ್ಸಿಬಿ ವಿಜಯೋತ್ಸವಕ್ಕೆ ಅನುಮತಿ ನೀಡಿರುವುದರ ಬಗ್ಗೆ ನಾನಾ ಗೊಂದಲಗಳು ಏರ್ಪಟ್ಟಿದ್ದು, ಅನುಮತಿ ಕೇಳಿದ್ಯಾರು ಹಾಗೂ ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ಯಾರು ಎನ್ನುವ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ. ಇದರ ಮಧ್ಯೆ ಆರ್ಸಿಬಿಯ ವಿಧಾನಸೌಧ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ಸರ್ಕಾರ ನೀಡಿದ್ದ ಅನುಮತಿ ಪತ್ರ ಲಭ್ಯವಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಷರತ್ತುಗಳನ್ನು ವಿಧಿಸಿ ಕೆಎಸ್ಸಿಎಗೆ ಅನುಮತಿ ನೀಡಿದ್ದಾರೆ. ಜನಸಂದಣಿ ಹೆಚ್ಚಾಗಿ ಸೇರುವ ಕಾರಣ ಈ ಕಾರ್ಯಕ್ರಮವನ್ನು ನಡೆಸುವಾಗ ಭವ್ಯ ಮೆಟ್ಟಿಲಿಗಾಗಲಿ, ಪ್ರತಿಮೆಗಾಗಲಿ, ರಸ್ತೆಗಾಗಲಿ, ಉದ್ಯಾನವನಕ್ಕಾಗಲಿ ಯಾವುದೇ ರೀತಿಯ ಧಕ್ಕೆಯಾಗದಂತೆ ಮುಂಜಾಗ್ರತೆ ವಹಿಸತಕ್ಕದ್ದು. ತಪ್ಪಿದ್ದಲ್ಲಿ ಯಾವುದೇ ರೀತಿಯ ಅನಾಹುತ ಸಂಭವಿಸಿದ್ದಲ್ಲಿ ಅದರ ಸಂಪೂರ್ಣ ದುರಸ್ತಿ ಅಥವಾ ವೆಚ್ಚವನ್ನು ಭರಿಸಲು ಸಿದ್ಧರಿರತಕ್ಕದ್ದು. ಸಂಚಾರ ವ್ಯವಸ್ಥೆಗೆ ಅಡಚಣೆಯಾಗದಂತೆ ಕಾರ್ಯಕ್ರಮವನ್ನು ನಡೆಸತಕ್ಕದ್ದು. ಈ ಕುರಿತು ಪೊಲೀಸ್ ಇಲಾಖೆಯ ಸಮನ್ವಯದೊಂದಿಗೆ ಕ್ರಮ ವಹಿಸುವುದು, ಕಚೇರಿ ಕೆಲಸ ಕಾರ್ಯಗಳಿಗೆ ಯಾವುದೇ ತೊಂದರೆ ಆಗದಂತೆ ಕಾರ್ಯಕ್ರಮ ನಡೆಸಬೇಕು ಎಂಬಂತೆ 16 ಕಂಡೀಷನ್ಗಳನ್ನು ವಿಧಿಸಿರುವುದು ತಿಳಿದು ಬಂದಿದೆ. ಆರ್ಸಿಬಿ ವಿಜಯೋತ್ಸವದ ವೇಳೆ ಭೀಕರ ಕಾಲ್ತುಳಿತ ಸಂಭವಿಸಿ 11 ಮಂದಿ ಮೃತಪಟ್ಟಿದ್ರು. ಇದೀಗ ಕಾಲ್ತುಳಿತ ಪ್ರಕರಣದ ತನಿಖೆಯನ್ನು ಸಿಸಿಬಿ ಮತ್ತು ಕಬ್ಬನ್ ಪಾರ್ಕ್ ಠಾಣೆ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಘಟನೆ ಸಂಬಂಧ ಬಂಧಿತವಾಗಿರುವಂತಹ ಆರ್ಸಿಬಿ ಮ್ಯಾನೇಜ್ಮೆಂಟ್ನ ಮಾರ್ಕೆಟಿಂಗ್ ಹೆಡ್ ಆಗಿದ್ದ ನಿಖಿಲ್ ಸೋಸಲೆಯನ್ನು ಬಂಧಿಸಿ ತನಿಖೆಗೆ ಒಳಪಡಿಸಲಾಗಿದೆ. ವಿಕ್ಟರಿ ಪರೇಡ್ ಪೋಸ್ಟ್ ಹಿಂದಿನ ಮಾಸ್ಟರ್ ಮೈಂಡ್ ಆರ್ಸಿಬಿ ಮ್ಯಾನೇಜ್ಮೆಂಟ್ನ ಮಾರ್ಕೆಟಿಂಗ್ ಮುಖ್ಯಸ್ಥ ನಿಖಿಲ್ ಸೋಸಲೆ ಎಂಬುದು ಗೊತ್ತಾಗಿದೆ. ಮಾರ್ಕೆಟಿಂಗ್ ಸ್ಟ್ರಾಟಜಿ ಗಮನದಲ್ಲಿಟ್ಟುಕೊಂಡು ವಿಕ್ಟರಿ ಪರೇಡ್ ಪೋಸ್ಟ್ ಮಾಡಿರೋ ಬಗ್ಗೆ ಪೊಲೀಸರಿಗೆ ಇರುವ ಅನುಮಾನದ ಬಗ್ಗೆ ಆರೋಪಿ ನಿಖಿಲ್ ಸೋಸಲೆಯಿಂದ ಮಾಹಿತಿ ಪಡೆಯಲಾಗ್ತಿದೆ. ವಿಕ್ಟರಿ ಪರೇಡ್ ಬಗ್ಗೆ ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ದೆ, ಅದನ್ನ ಹೊರತಾಗಿ ಬೇರೆ ಯಾವುದೇ ವಿಚಾರಗಳು ಅಷ್ಟಾಗಿ ಗೊತ್ತಿಲ್ಲ ಅಂತಷ್ಟೇ ಆರೋಪಿ ನಿಖಿಲ್ ಸೋಸಲೆ ಪೊಲೀಸರ ಮುಂದೆ ಹೇಳಿದ್ದಾನೆ ಅಂತ ತಿಳಿದು ಬಂದಿದೆ.
ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತಕ್ಕೆ 11 ಜನ ಸಾವನ್ನಪ್ಪಿದ್ದು ಇಡೀ ರಾಜ್ಯ ಮರುಗುತ್ತಿದೆ. ಸರ್ಕಾರ ಜಿಲ್ಲಾಧಿಕಾರಿಗಳ ನೇತೃತ್ವದ ತನಿಖೆಗೆ ಸೂಚಿಸಿದ್ದು ಬೆಂಗಳೂರು ನಗರ ಜಿಲ್ಲಾಧಿಕಾರಿ ತನಿಖೆ ಶುರು ಮಾಡಿದ್ದಾರೆ. ಬೆಂಗಳೂರಿನ 4 ಆಸ್ಪತ್ರೆಗಳಿಂದ ವಿವರಣೆ ಪಡೆದುಕೊಂಡಿದ್ದಾರೆ. ಬೌರಿಂಗ್, ಫೋರ್ಟಿಸ್, ಮಣಿಪಾಲ್ ಮತ್ತು ವೈದೇಹಿ ಆಸ್ಪತ್ರೆಗಳಲ್ಲಿ ಎಷ್ಟು ಗಾಯಾಳುಗಳು ಅಡ್ಮಿಟ್ ಆಗಿದ್ರು, ಎಷ್ಟು ಮಂದಿ ಡಿಸ್ಚಾರ್ಜ್ ಆದ್ರು ಮತ್ತು ಎಷ್ಟು ಡೆತ್ ಆಗಿವೆ, ಸಾವಿಗೆ ಕಾರಣ ಏನು ಅಂತ ಮಾಹಿತಿ ಪಡೆದುಕೊಂಡಿದ್ದಾರೆ. ಆಸ್ಪತ್ರೆಗಳಲ್ಲಿ ಮಾಹಿತಿ ಪಡೆಯುವುದಲ್ಲದೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ 25ಕ್ಕೂ ಹೆಚ್ಚು ಗಾಯಾಳುಗಳಿಗೆ ನೋಟಿಸ್ ನೀಡಿದ್ದಾರೆ. ಇದೇ ಜೂನ್ 11ರಂದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿ ಮಾಡಿದ್ದಾರೆ. ಇದುವರೆಗೂ 65 ಗಾಯಾಳುಗಳು ಚಿಕಿತ್ಸೆ ಪಡೆದು ಡಿಸ್ಚಾರ್ಜ್ ಆಗಿದ್ದಾರೆ. ಅದರಲ್ಲಿ 5 ಜನ ಇನ್ನೂ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗಾಯಾಳುಗಳಿಗೆ ನೋಟಿಸ್ ಜಾರಿ ಮಾಡಿದ್ದು ಘಟನೆಗೆ ಕಾರಣ ಏನು, ಯಾವ ರೀತಿ ಸಮಸ್ಯೆ ಆಯಿತು ಮತ್ತು ಯಾವ ರೀತಿ ಸಮಸ್ಯೆ ಆಗಿದೆ ಅಂತ ಮಾಹಿತಿ ಪಡೆಯಲಿದ್ದಾರೆ.